ನಮಸ್ತೆ ಎಲ್ಲರಿಗೂ. ಇವತ್ತು ಸ್ವಲ್ಪ ಗಾರ್ಡನ್ ಅಪ್ಡೇಟು. ಬೆಳಗ್ಗೆನೇ ಸ್ವಲ್ಪ ಓಡಾಡೋಣ, ಬಿಸಿಲು ಬಿದ್ದಿತ್ತು ಅಂತ ಬಂದಿದ್ದೆ. ನೋಡಿ, ಮಲ್ಲಿಗೆ ಹೂವಿಂದು ಸಾಲಲ್ಲಿ ಆ ಕಡೆ ಬ್ಯಾಗ್ ಇಟ್ಕೊಂಡಿದ್ದಾರೆ. ಅದನ್ನ ಮಳೆಯ ಕ್ಲೀನ್ ಮಾಡ್ತಾಯಿದ್ದಾರೆ. ಅವತ್ತು ಭಾನುವಾರ ಆಗಿತ್ತು, ಅದರಿಂದ ಸ್ವಲ್ಪ ಅವರೇ, ನಾನು ಗಾರ್ಡನ್ಗೆ ನಡುವೆ ಬರ್ತಾ ಇಲ್ವಲ್ಲ, ಅದರಿಂದ ಅವರೇ ಸ್ವಲ್ಪ ಯಾವುದ್ಯಾವುದು ಜಾಸ್ತಿ ಬೆಳೆದಿದೆಯೋ ನೋಡಿಸಿದ್ದೆ ಒಂದು ಸರಿ. ಅದನ್ನೆಲ್ಲ ತೆಗಿತಾ ಇದ್ದಾರೆ. ನನಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲ, ಅದರಿಂದ ಗಾರ್ಡನ್ ಕೆಲಸ ಏನೂ ಮಾಡ್ತಾಯಿಲ್ಲ. ಯಾವಾಗಾದ್ರು ಓಡಾಡ್ತೀನಿ. ಮಳೆ ಕೂಡ ಜಾಸ್ತಿ ಇರೋದ್ರಿಂದ ತಣ್ಣಗಿರುತ್ತೆ, ಓಡಾಡಬೇಡಿ ಅನ್ನೋದಕ್ಕೆ ನಾನು ಗಾರ್ಡನಲ್ಲಿ ಜಾಸ್ತಿ ಓಡಾಡೋದು ಇಲ್ಲ. ಬಿಸಿಲು ಬಿದ್ದಾಗ ಮಾತ್ರ ಬಿಸಿಲಲ್ಲಿ ಒಂಚೂರು ಓಡಾಡಿ ಅಂತಾರಲ್ವ, ಅದಕ್ಕೆ ಬಂದಿದ್ನಲ್ಲ. ಅದು ಹಂಗೆ ಸ್ವಲ್ಪ ಗಾರ್ಡನ್ ಅಪ್ಡೇಟು. ನೋಡಿ, ಇದು ದೇವಗಣಿಗೆ ಗಿಡ. ಹೂವು ಎಲ್ಲ ಆಗೋಗಿದೆ. ಪೂಜೆಗೆ ಹೂವು ಅವರೇ ಕಿತ್ಕೊಂಬಂದು ಅವರೇ ಏರಿಸ್ತಾರೆ. ಹೂವು ಆಗೋಗಿದೆ. ಅವನ್ನೆಲ್ಲ ಕಟ್ ಮಾಡೋದು ಅವ್ರಿಗೆ ಗೊತ್ತಿಲ್ಲ, ನಾನೆಲ್ಲ ಕಟ್ ಮಾಡಿದೆ. ಈ ಥರ ಹೂವು ಆಗೋಗಿರೋ ರೆಂಬೆಗಳನ್ನ ಕಟ್ ಮಾಡಿ ತೆಗೆದುಬಿಟ್ರೆ ಮತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮೊಗ್ಗು, ಹೂವು ಎಲ್ಲ. ಇಲ್ಲಾಂದರೆ ಅವು ಹಂಗೆ ಒಣಗಿ ಬೀಳೋಕ್ಕೆ ತುಂಬ ದಿನ ಬೇಕಾಗುತ್ತೆ. ಅದರಿಂದ ನಾನು ತೆಗೆದೆ. ಹಂಗೆ ಇದು ಜೀನಿಯಾ ಸ್ವಲ್ಪ ತುಂಬ ಡಬಲ್ ಪೇಟಲ್ಲು, ಆಮೇಲೆ ಡಾರ್ಕ್ ಪಿಂಕ್ ಇತ್ತು. ಅದು ಅರ್ಧ ಒಣಗಿದೆ. ಅವ್ರಿಗೆ ಹೇಳಿದೆ ಅದು ಪೂರ್ತಿ ಒಣಗಿದ ಮೇಲೆ ಕಟ್ ಮಾಡಿ ತಂದಿಡಿ, ಬೀಜ ಆಗುತ್ತೆ ಅಂತ. ಹಂಗೆ ನೋಡ್ಕೊಂಬಂದೆ. ಮಲ್ಲಿಗೆ ಹೂವು ಸುಮಾರು ಇವಾಗ ಎಲ್ಲ ಮುಗಿದು, ದುಂಡು ಮಲ್ಲಿಗೆ ಎಲ್ಲ ವಿರಜಾಜಿ, ಆಮೇಲೆ ಇನ್ನೊಂದು ಥರ ಮಲ್ಲಿಗೆ ಹೂವು ಸ್ಟಾರ್ಟ್ ಆಗಿದ್ದಾವೆ. ಎಲ್ಲ ಗಾರ್ಡನ್ನೆಲ್ಲ ಕ್ಲೀನಾಗಿ ಇಟ್ಟಿದ್ದಾರೆ ಅವರು. ನಾನೆಲ್ಲ ಹೋಗ್ತಾಯಿಲ್ಲ. ನೋಡಿ, ಇದೊಂದು ಲೈಟ್ ಪಿಂಕ್. ಇದು ಮೊದಲು ತೋರಿಸಿದ್ದು ಡಾರ್ಕ್ ಪಿಂಕು. ಇದು ಅವೆಷ್ಟಕವೇ ನಾನು ಬೀಜ ಅಲ್ಲಲ್ಲೇ ಉದುರಿಸಿರ್ತೀನಿ ಅಂದಲ್ಲ, ಅದೇ ಗಿಡಗಳು. ಮತ್ತೆ ತಂದು ಹಾಕಿಲ್ಲ ನಾನು. ಬೀಜ ಹಾಕಿದ್ವು, ಹಳೆ ಬೀಜ ಹಾಕಿದ್ವು, ಒಂದು ಗಿಡ ಬರಲಿಲ್ಲ, ತರಲೂ ಇಲ್ಲ ನಾನು. ಇವಾಗ ಸದ್ಯಕ್ಕೆ ಬೇಡ ಅಂತ, ಕೆಲಸ ಏನೂ ಮಾಡ್ತಾಯಿಲ್ವಲ್ಲ, ಅದರಿಂದ ತರಲಿಲ್ಲ. ನೋಡಿ, ಇಷ್ಟು ಕಿತ್ತಾಕಿದ್ದೀನಿ ನಾನು. ಈ ಥರ ನನ್ನ ಕೈಯಲ್ಲಿ ಏನಾಗುತ್ತೋ ಹೋದಾಗ ಸುಮ್ಮನೆ ಓಡಾಡ್ಕೊಂಬರಲ್ಲ. ಇದು ಡಾರ್ಕು. ನೋಡಿ, ಈ ಹೂವು ಅದು ಅರ್ಧ ಒಣಗಿದೆ. ಅದನ್ನು ಬೀಜ ಮಾಡಿ ಇಟ್ಕೊಂಡು ನಾವು ಸ್ವಲ್ಪ ಬೀಜ ಉದುರಿಸ್ಕೊಂಬಿಟ್ರೆ ಆ ಬೀಜಗಳು ಹಂಗೆ ಗಿಡಗಳಾಗಿ ಬೆಳಿತಾನೆ ಇರುತ್ತೆ. ಕಾಲ ಅಂತ ಏನಿಲ್ಲ ಇದಕ್ಕೆ. ಜೀನಿಯಾ ಯಾಕೆ ಅಂದರೆ, ಯಾವಾಗೋ ಒಂದು ಟೈಮಲ್ಲಿ ಎಲೆಗಳಿಗೆ ಮಾತ್ರ ಸ್ವಲ್ಪ ವೈಟು ಬರುತ್ತೆ. ಅವ ನೋಡ್ಕೊಂಡು ಆ ಥರ ಎಲೆ ತೆಗೆದುಬಿಟ್ರೆ ಸರಿ ಹೋಗುತ್ತೆ. ಆಮೇಲೆ ಸಂಪಿಗೆ ಗಿಡನೂ ರಿಪೋರ್ಟ್ ಮಾಡಿದ್ನಲ್ಲ, ಕೆಲಸ ಎಲ್ಲ ಮುಗಿದ್ಮೇಲೆ ತುಂಬ ಚೆನ್ನಾಗಿ ಚಿಗುರ್ಕೊಂಡು ಅಡ್ಜಸ್ಟ್ ಆಗಿದೆ ಅದು. ಅದರಲ್ಲಿ ಬೇರೆ ಯಾವ್ಯಾವ ಬಳ್ಳಿ ಬೆಳೆದಿದ್ವು ಅವನ್ನು ತೆಗ್ಸಿದ್ದೀನಿ. ಈ ಥರ ನನಗೆ ಕೆಲಸ ಮಾಡದೇ ಇದ್ರೂ ಹೋದಾಗ ಏನೇನು ಮಾಡಬೇಕು ಅಂತ ಹೇಳಿರ್ತೀನಿ ಅವ್ರಿಗೆ ಟೈಮ್ ಇದ್ದಾಗ. ಯಾಕೆಂದರೆ ಮಳೆ ಬಂದು ದಿನ ಅವ್ರಿಗೆ ಮಾರನೇ ದಿನ ಕೆಲಸ ಇರೋಲ್ಲ, ನೀರು ಹಾಕೋದು ಅದೆಲ್ಲ ಏನೂ ಇರೋಲ್ಲ. ಆ ಥರ ಒಂದೊಂದೇ ಇದು ಮಾಡಿದ್ರೆ ಜಾಸ್ತಿ ಗಲೀಜಾಗಲ್ಲಪ್ಪ. ನಾವೇನಾರು ಕೊಟ್ಟಿದ್ದು ಅದಕ್ಕೆ ಗಿಡಕ್ಕೆ ಸಲ್ಲುತ್ತೆ ಅನ್ನೋದಕ್ಕೆ ಆ ಥರ ಮಾಡ್ತಾಯಿದ್ದಾರೆ ಅವ್ರಿಗೆ ಟೈಮ್ ಇದ್ದಾಗ. ಅಂದರೆ ಭಾನುವಾರ ಒಂದೇ ದಿನ, ಆ ಭಾನುವಾರದ ದಿನ ತಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿರ್ತಾರೆ. ಒಂದೊಂದು ಸರಿ ಗೊತ್ತಿದ್ದೋ ಗೊತ್ತಿಲ್ಲದೋ ಕೂಡ ಕಿತ್ತಾಕಿರ್ತಾರೆ. ಏನು ಮಾಡೋಕ್ಕಾಗಲ್ಲ. ಸದ್ಯ ಅಷ್ಟು ನೋಡ್ಕೊತಾರಲ್ಲ, ಅಷ್ಟೇ ಸಾಕು ನನಗೆ. ತರಕಾರಿ ಬಳ್ಳಿಗಳೆಲ್ಲ ತೆಗೆಸ್ಬಿಟ್ಟಿದ್ದೀನಿ. ತುಪ್ರೇಕಾಯಿ ಎಲ್ಲ ಬೇರೆ ಇದರಲ್ಲಿ ಶಂಖ ಹೂವಿನ ಗಿಡದಲ್ಲಿ ಬೆಳೆದಿತ್ತು, ಎಲ್ಲ ತೆಗೆಸಿದ್ದೀನಿ. ನಾನು ನಾಟಿ ಮಾಡಿದ್ದು ಇದು ಕಾಸ್ಮಾಸು, ಆಮೇಲೆ ಇವೆಲ್ಲ ಪ್ರೂನ್ ಮಾಡಿದ್ದೆಲ್ಲ, ಇವೆಲ್ಲ ಚೆನ್ನಾಗಿ ಚಿಗುರ್ಕೊಂಡಿದೆ. ಇನ್ನೂ ಯಾವುದ್ರಲ್ಲೂ ಹೂವು ಇಲ್ಲ, ಹೂವು ಯಾವುದೂ ಬಿಟ್ಟಿಲ್ಲ. ಚಿಗುರಿದೆ. ಮಳೆ ಬರೋದಕ್ಕೆ ಗಿಡಗಳು ಹೆಲ್ದಿಯಾಗಿದ್ದಾವೆ. ಇನ್ನೂ ನಾನು ಏನೂ ಔಷಧಿನೂ ಹೊಡೆದಿಲ್ಲ, ಆದ್ರೂ ಎಲ್ಲೂ ಇದಿಲ್ಲ. ಇದು ಹೊಂಗೆ ಗಿಡ. ನಾನು ಅವತ್ತು ಕವರಿಂದ ತೆಗೆದು ಬಕೆಟಿತ್ತು ಚಿಕ್ಕದು, ಅದರಲ್ಲಿ ಹಾಕಿದ್ದೀನಿ. ಅದು ಚೆನ್ನಾಗಿ ಸೆಟ್ಟಾಗಿ ಹಬ್ಬಿದೆ. ನೋಡಿ, ಎಲ್ಲೂ ಮೊಗ್ಗಿಲ್ಲ. ಎಲ್ಲ ಚೆನ್ನಾಗಿ ಚಿಗುರಿದ್ದಾವೆ, ಆದರೆ ಮೊಗ್ಗೆಲ್ಲೂ ಇಲ್ಲ. ಕಾಸ್ಮಾಸ್ ಸಸಿಗಳು ಒಂದೊಂದು ಇಟ್ಟಿದ್ದೆ, ಬೇರೆ ಕಲರ್ ಬರುತ್ತೆ ಅಂತ. ಅದು ಯಾವೂ ಬಂದಿಲ್ಲ ಹೂವು ಯಾವುದು. ಒಂದೆರಡರಲ್ಲಿ ಬಂದ್ರೂ ಬರೀ ಪಿಂಕೇ ಬಂದಿದ್ದಾವೆ, ಬೇರೆ ಕಲರ್ ಇಲ್ಲವೇ ಇಲ್ಲ. ಅದರಿಂದ ಇವಾಗ ಸದ್ಯಕ್ಕೆ ಯಾವ ಬೀಜನೂ ಹಾಕಿಲ್ಲ, ಏನೂ ಮಾಡಿಲ್ಲ. ಸ್ವಲ್ಪ ತರಕಾರಿ ಬದನೆಕಾಯಿ ಜಾಸ್ತಿ ಇದೆ ತರಕಾರಿಲಿ. ಇದು ಮಾವಿನ ಗಿಡ ಸ್ವಲ್ಪ ಇದು ಒಂದು ಸರಿ ಹೂವು ಬಿಟ್ಟು ಆರೋಯ್ತು. ಹೂವು ಬಿಟ್ಟ ಮೇಲೆ ಎಲ್ಲ ಉದುರೋಯ್ತು. ರಿಪೋರ್ಟ್ ಮಾಡಿದ್ನಲ್ಲ 2ನೇ ಸರಿ ಅದು. ಇದು ಸ್ವೀಟ್ ಲೆಮನ್. ತುಂಬ ದಿನ ಆಯಿತು, ಇದು ತುಂಬ ಡಲ್ ಆಗಿತ್ತು. ಇವಾಗ ಚೇತರಿಸ್ಕೊಳ್ತಾ ಇದೆ. ಇದು ಗಂಗಾಂಬಿಕೆ ಅವ್ರು ಕೊಟ್ಟಿದ್ದು. ಇದೊಂದು ಚೆರಿ ನನ್ನ ಹತ್ರ ಇದೆ. ಅದರಲ್ಲಿ ಒಂದು ಹುಳಿ ಇರುತ್ತಂತೆ, ಒಂಚೂರು ಸ್ವೀಟ್ ಇರುತ್ತಂತೆ. ನಮ್ಮ ಹತ್ರ ಇರೋದು ಸ್ವಲ್ಪ ಹುಳಿ ಇದೆ. ಇದು ಇನ್ನೂ ಹೂವು ಬಿಟ್ಟು ಕಾಯಿ ಬಿಟ್ಟಿಲ್ಲ, ನೋಡ್ಬೇಕು ಹೆಂಗಿದೆ ಅಂತ. ನೋಡಿ, ಇಲ್ಲಿ ಬ್ಲೂಬೆರಿ ಒಂದು ಒಣಗೋಗಿದೆ. ಈ ಸರಿನೂ ತುಂಬ ಗಿಡ, ಹಣ್ಣಿನ ಗಿಡ ಒಂದು 2-3, ಬೇರೆ ಹೂವಿನ ಗಿಡ ಎಲ್ಲ ಒಣಗಿದೆ. ಆಮೇಲೆ ಇದು ಮಲ್ಬರಿ ಹಣ್ಣೆಲ್ಲ ಆಗೋಗಿತ್ತು, ಎಲೆ ತೆಗೆದ್ರೆ ಮತ್ತೆ ಬರುತ್ತೆ ಅಂದಾಗ ತೆಗೆದಿದ್ದಾರೆ. ಇದು ಮಿನಿ ಜಾಮ, ಚಿಕ್ಕ ಪೇರಳೆ ಅಂತೀವಲ್ಲ, ಅದು ಎಷ್ಟೊಂದು ಹೂವು ಆಗಿ ಎಲ್ಲ ಉದುರಿ ಒಂದು 4 ಕಾಯಿನ ಕಚ್ಚಿದೆ. ಅವು ಇನ್ನೂ ಹಣ್ಣಾಗಿಲ್ಲ. ಯಾಕೆಂದರೆ ಇವು ಅಳಿಲಿಗೆಲ್ಲೂ ಕಾಣೋದೇ ಇಲ್ಲ, ಒಳಗಡೆ ಇರ್ತವೆ. ಹಣ್ಣಾದಾಗ ಯಾವ ಥರ ಇರಬೇಕು ಅಂತ ನೋಡಬೇಕು. ಇನ್ನೂ ಅವು ದೊಡ್ಡವಾಗೋದೇ ತುಂಬ ಲೇಟಾಗಿದೆ, ಇದೇ ವರ್ಷ ಬಿಟ್ಟಿರೋದು. ಇಲ್ಲೆಲ್ಲ ನಾನು
ಅದು ಹೂವಿನ ಸಸಿಗಳು ನೆಟ್ಟಿದ್ವು, ಅವು ಚೆನ್ನಾಗಿ ಸೆಟ್ಟಾಗಿದೆ. ಇದು ಬೀಜದಿಂದ ಬಂದಿರೋ ಮಾವಿನ ಗಿಡ, ಅದು ಈ ಸರಿ ಹೂವನೂ ಬಿಡಲಿಲ್ಲ. ಗ್ರೋ ಬ್ಯಾಗ್ ಹಾಕಿದ್ಮೇಲೆ. ನಮಸ್ತೆ, ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.